ಇದಕ್ಕೆ ಮಾಜಿ ಅಧ್ಯಕ್ಷರು ಸಪೋರ್ಟೂ ಐತೆ. ರಮೇಶ್ ಅವ್ರದ್ದು ಇರ್ಬೋದು, ಹೇಳೋಕ್ಕಾಗಲ್ಲ. ಏನು ಸಮಸ್ಯೆ ಆಗಿದೆ? ಯಾರು ಕೆಳಗೆ ಮಾಡಿರ್ತಾ ಇರೋದು ಸರ್? ಯಾರು ಎತ್ತುತ್ತಾರೆ ಅಂತ ಮಾಹಿತಿ ಇಲ್ಲ. ಅಂದರೆ ಬೆತ್ತಿಂಗೆರೆ ಪಂಚಾಯತಿಯಿಂದ ತಾಂಡಿದ್ವಿ ಪರ್ಮಿಷನ್ ಅಂತ ಮೆಂಬರ್ಗಳು ಹೇಳ್ತಾ ಇದ್ದಾರೆ, ಮಾಜಿ ಸದಸ್ಯರುಗಳು. ಆದರೆ ಯಾರು ಸಪೋರ್ಟ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ. 3 ಅಡಿ ತೋಡ್ಬೇಕಾಗಿರೋದನ್ನ 10 ಅಡಿ 15 ಅಡಿಗಳು ತೋಡಿದ್ದಾರೆ. ಅದು ಕಮರ್ಷಿಯಲ್ ಯೂಸ್ ಮಾಡೋಂಗಿಲ್ಲ. ಸೈಟ್ಗಳಿಗೆ ಒಪ್ಕೊಂಡಿದ್ದಾರೆ. KNS ಲೇಔಟು ಕಡೆಗೊಂಡಳ್ಳಿಯಲ್ಲಿ ದಿನ ಹಗಲು ರಾತ್ರಿ ಕಂಟಿನ್ಯೂಸ್ ಓಡಾಡ್ತವೆ ಲಾರಿಗಳು. 10 ರಿಂದ 20 ಇದಾವೆ ನೋಡಿ. ಎಲ್ಲ ಅರ್ಧ ಓಡಾಯ್ತು. ಒಂದು JCP ಓಡೋಗಿದ್ದಾರೆ. ಒಬ್ಬ ಸದಸ್ಯ ಬಂದರೆ ಎಲ್ಲರೂ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಧಿಕಾರ ನಂದು ಐತೆ ಮಾಡ್ತಾ ಇದೆ ಅಂತ ಸಾರ್ವಜನಿಕವಾಗಿ ನಾವು ಕೇಳಂಗಿಲ್ವೇನು? ಎಷ್ಟು ದಿವಸದಿಂದ ನಡೀತಾ ಇದೆ ಸರಿ, ಇದು ಅಲ್ಲೇ ಕಂಟಿನ್ಯೂಸ್ ಆಗಿ 1 ವಾರದಿಂದ ನಡೀತಿದೆ. ಮಾಹಿತಿ ಕೊಡಿ, ನೀವು ತಂದಿರೋ ಪರ್ಮಿಷನ್ ತೋರಿಸಿ ಅಂದರೆ ತೋರಿಸ್ತಿಲ್ಲ ಅವರು. ಹೇಳಿ, ಇದಕ್ಕೆ ಮಾಜಿ ಅಧ್ಯಕ್ಷರು ಸಪೋರ್ಟೂ ಐತೆ. ರಮೇಶ್ ಅವ್ರದ್ದು ಇರ್ಬೋದು, ಹೇಳೋಕ್ಕಾಗಲ್ಲ. ಇದ್ರ ಇಲ್ದಂಗೆ ಈ ಥರ ಮಾಡ್ತಿದ್ದಾರಾ? ಹುಚ್ಚುನ್ ಮದುವೆಯಲ್ಲಿ ಉಂಡವನೇ ಜಾಣ. ಇಲ್ಲಿ ಬೆತ್ತಿಂಗೆರೆ ಜನಗಳು ಏನು ಅನ್ಕೊಂಬಿಟ್ಟಿದ್ದಾರೆ. ಸ್ವಲ್ಪ ದಿನ ಹೋದರೆ ನಮ್ಮಗಳನ್ನೇ ಮಾರ್ಕೊಂಬಿಡ್ತಾರೆ ಅವರು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ಇಲ್ಲಿ ಬಂದ ಈ ಕಡೆಗೆ ನಮ್ಮ ಜಮೀನಿದೆ, ಅವ ನೋಡ್ದು. ಆಮೇಲೆ ಎಲ್ಲ ಮಾಹಿತಿ ಹೇಳಿದ್ರು ಜನಗಳು ಇಲ್ಲಿ ಹಿಂಗೆ ಆತಿದೆ ಅಂತ. ಆಮೇಲೆ ಬಂದು ನೋಡಿದಾಗ 3 ಅಡಿ ತೋಡಿದಾರೆ ಅಂತ ನೋಡಿದ್ರೆ ಯಾವುದೂ ಇಲ್ಲ. ಕಮರ್ಷಿಯಲ್ ಯೂಸ್ ಮಾಡೋಕ್ಕಿದೆಯಾ ಸರ್ ಕೆರೆ? ಅದು ಫಸ್ಟ್ ಆಫ್ ಆಲ್ ಇದೆಯಾ? ರೂಲ್ಸ್ ಇದೆ ಸರ್? ಇಲ್ಲಿ ನಮಗೇನೋ ಗೊತ್ತಿಲ್ಲ. ಇಲ್ಲ PDO ಕೇಳಿದ್ರೆ ಫೋನ್ ಮಾಡಿ, PDO ನಮಗೆ ಮಾಹಿತಿ ಇಲ್ಲ ಅಂದರು. ಜೋಸಫ್ ಸರ್ ಫೋನ್ ಮಾಡಿದ, ಅವ್ರಿಗೂ ಮಾಹಿತಿ ಇಲ್ಲ ಅಂದರು. DC ಪರ್ಮಿಷನ್ ಇಲ್ಲ. ಮತ್ತಿಂದು ಹೆಂಗೆ ಮಾಡ್ತಿದ್ದಾರೆ? ಅವರು ಮಾಹಿತಿ ಇಲ್ಲ ಅಂದ್ರಲ್ಲ ಸರ್. ಮಾಹಿತಿ ಐತೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ಲೆಟರ್ ತೋರಿಸ್ಬೇಕಲ್ವ ಅವರು? ಸರ್, ವೈಜ್ಞಾನಿಕ ರೀತಿಯಲ್ಲಿ ಏನಾದರೂ ಬೆಳವಣಿಗೆ ಮಾಡ್ತೀನಿ ಅಂದರೆ ನಮ್ಮದು ಸಾರ್ವಜನಿಕಗಳಿಂದ ನಮ್ಮದು ಸಪೋರ್ಟ್ ಇದೆ. ಇವರು ಅವೈಜ್ಞಾನಿಕವಾಗಿ ನಾವೇನೋ ಮಾದರಿಯಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಮಾಡಿದೆವು, ಕೆರೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿ, ವೈಜ್ಞಾನಿಕವಾಗಿ ಏನಾದರೂ ಮಾಡಲಿ. ನಮ್ಮದು ಒಂದನೇ ಹೇಳಿ ಸಪೋರ್ಟ್ ಇದೆ ನಮ್ಮ ಕಡೆಯಿಂದನೂ. ಅವೈಜ್ಞಾನಿಕವಾಗಿ ಮಾಡೋಕ್ಕೋದ್ರೆ ಇವ್ರು ಯಾರು? ಈ ಫಸ್ಟ್ ಆಫ್ ಆಲ್ ಅವರು ಒಂದು ಪ್ರಿನ್ಸಿಪಲ್ ಮಾಡ್ಕೊಂಡಿಲ್ಲ. ಈ ಮೆಂಬರ್ಗಳು ಈಗ ನಾನು ಇಲ್ಲಿ ಬಂದ ತಕ್ಷಣ ಕೇಳಿದೆ, ಇಲ್ಲಾರು ಕಾಂಟ್ಯಾಕ್ಟ್ ಮಾಡ್ತಾರೆ ಒಬ್ಬರು. ಅವ್ರು ಕೇಳಿದೆ, ಯಾರು ನಿಮಗೆ ಎತ್ತಕ್ಕೆ ಬಿಟ್ಟಿರೋದು ಮಣ್ಣು ಅಂದರೆ ಮಾಜಿ ಮೆಂಬರ್ ಮಹೇಶ್ ಅಂತ ಹೇಳ್ತಾರೆ. ಅದು ಅವ್ರ ಮೆಂಬರು ಅಲ್ಲ ಸರ್, ಈ ಮಾಜಿ ಅವರು ಮಿಸ್ಸಸ್ಸು. ಈಗ ಅವರು ಅಂಬಿಕಾ ಮಹೇಶ್ ಅಂತ ಅವ್ರ ಮೆಂಬರ್ ಆಗಿದ್ರು. ಅವ್ರ ಹೆಸರು ಹೇಳ್ತಾರೆ ಇವರು. ಅವ್ರು ಯಾರು ಇಲ್ಲಿ ಮಾಡೋಕ್ಕೆ? ತಹಸೀಲ್ದಾರ ಅಧಿಕಾರ ಕೊಟ್ಟಿದ್ದಾರು? DC ಅವ್ರು ಕೊಟ್ಟವ್ರ? ಇಲ್ಲ UO ಆಫೀಸರು ಜೋಸೆಫ್ ಸರ್ ಕೊಟ್ಟವ್ರ? ಇಲ್ಲ PDO ಅಧಿಕಾರಿ ಕೊಟ್ಟವ್ರ ರಜೀಶ್ ಸರ್? ಯಾರು ಕೊಟ್ಟಿದ್ದ ಅಧಿಕಾರ ಇವ್ರಿಗೆ? ಇದರಿಂದ ತಡಿಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ನಿಮ್ಮ ಕಡೆಯಿಂದ.